ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ತೀವ್ರ ಕುತೂಹಲ ಕೆರಳಿಸಿದ್ದು, ಕೊನೆಯ ದಿನಗಳು ಬಂದರೂ ಕೂಡ ಯಾಕೆ ನಾಮಪತ್ರ ಸಲ್ಲಿಸೋದಕ್ಕೆ ಹತ್ರ ಬರ್ತಾ ಇದ್ರು ಕೂಡ ದಾವಣಗೆರೆ ಮತ್ತು ಧಾರವಾಡ ಇನ್ನೂ ಕೂಡ ಕಗ್ಗಂಟಾಗುತ್ತಾ ಇತ್ತು. ಇದೀಗ ಎಲ್ಲವೂ ಕೂಡ ರಿಲೀಫ್ ಸಿಕ್ಕಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ 3 ದಶಕಗಳ ಬಳಿಕ ಮತ್ತೆ ಹಿಂದುಳಿದ ವರ್ಗಕ್ಕೆ ಕುರುಬ ಸಮುದಾಯಕ್ಕೆ ಟಿಕೆಟ್ ಅನ್ನು ನೀಡಿದೆ ಕಾಂಗ್ರೆಸ್. 1991ನೇ ಇಸ್ವಿಯಲ್ಲಿ ಕುರುಬ ಸಮುದಾಯದ ಚೆನ್ನಯ್ಯ ಒಡೆಯರ್ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿತ್ತು. ಈಗ 3 ದಶಕಗಳ ಬಳಿಕ ಬರೋಬ್ಬರಿ 30 ವರ್ಷಗಳ ನಂತರ ಈಗ ಮತ್ತೆ ಕುರುಬ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಅನ್ನು ನೀಡಲಾಗಿದೆ. ದಾವಣಗೆರೆಯಲ್ಲಿ ಲಿಂಗಾಯತ ಸಮುದಾಯದ ಅಭ್ಯರ್ಥಿಗಳೇ ಪ್ರಬಲ ಎದುರಾಳಿಗಳು. ಶಾಮನೂರು ಕುಟುಂಬ ಸ್ಪರ್ಧೆಗೆ ಹಿಂದೇಟು ಹಾಕಿದ್ರಿಂದ ಹಿಂದುಳಿದ ವರ್ಗಕ್ಕೆ ಟಿಕೆಟ್ ಅನ್ನು ನೀಡಲಾಗಿದೆ. ಸೊ ಇದು ದಾವಣಗೆರೆ ಲೋಕಸಭಾ ಚುನಾವಣೆಯ ಕ್ಷೇತ್ರದಿಂದ ಇದೀಗ ಕಾಂಗ್ರೆಸ್ನಿಂದ ಅಧಿಕೃತವಾಗಿ ಮಂಜಪ್ಪ, ಹಿಂದುಳಿದ ವರ್ಗದ ಅಭ್ಯರ್ಥಿ ಮಂಜಪ್ಪ ಈಗ ಅಭ್ಯರ್ಥಿಯಾಗಿದ್ದಾರೆ. ಕುರುಬ ಸಮುದಾಯಕ್ಕೆ ಈಗ ಮಣೆ ಹಾಕಲಾಗಿದೆ. 1991ನೇ ಇಸ್ವಿಯಲ್ಲಿ ಕುರುಬ ಸಮುದಾಯದ ಚೆನ್ನಯ್ಯ ಒಡೆಯರ್ ಅವರಿಗೆ ಟಿಕೆಟ್ ಅನ್ನು ನೀಡಲಾಗಿತ್ತು. ಈಗ 3 ದಶಕಗಳ ಬಳಿಕ ಮತ್ತೆ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಅನ್ನು ನೀಡಲಾಗಿದೆ. ಹಿಂದುಳಿದ ವರ್ಗಕ್ಕೆ ಸಾಮಾಜಿಕ ನ್ಯಾಯದ ಸರಹದ್ದಿನಲ್ಲಿ ಈ ಒಂದು ಟಿಕೆಟ್ ಅನ್ನು ನೀಡಲಾಗಿರುವಂಥದ್ದು. ಸೊ ಹಾಗಾಗಿ ದಾವಣಗೆರೆಯ ಸುತ್ತಮುತ್ತ, ದಾವಣಗೆರೆ ಜಿಲ್ಲೆ, ದಾವಣಗೆರೆಯ ಸುತ್ತಮುತ್ತ ಸಮುದಾಯ ಸುಭದ್ರವಾಗಿರೋದ್ರಿಂದ ಸೊ ಇಲ್ಲಿಗೆ ನೀಡಲಾಗಿದೆ ಅನ್ನುವಂಥದ್ದು. ಅಂದರೆ ಈ ಟಿಕೆಟ್ ಮಂಜಪ್ಪಗೆ ಸಿಗೋದಕ್ಕೆ ಶಾಮನೂರು ಶಿವಶಂಕರಪ್ಪರವರೇ ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ. CSC ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರವೀಣ್ ಕೊಡ್ತಾರೆ. ಪ್ರವೀಣ್, ಕೊನೆಗೂ ಕೂಡ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಯಾರು ಕಣಕ್ಕಿಳಿತಾರೆ ಅನ್ನೋದು ಫೈನಲ್ ಆಗಿದೆ. ಸೊ ಈಗ ಹಿಂದುಳಿದ ವರ್ಗಕ್ಕೆ ಮಣೆ ಹಾಕಲಾಗಿದೆ. ಜೊತೆಗೆ 30 ವರ್ಷಗಳಿಂದ ಸಿಗದಿದ್ದಂತಹ ಟಿಕೆಟ್ ಆ ಸಮುದಾಯಕ್ಕೆ ಸಿಕ್ಕಿದೆ. ಸೊ ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತ ಆಗ್ತದೆ? ಹೆಸರು ಕೂಡ ಕೇಳಿ ಬರ್ತಾ ಇತ್ತು, ಆದರೆ ಎಲ್ಲೋ ಒಂದು ಕಡೆ ಡೋಲಾಯಮಾನವಾಗಿತ್ತು. ಬಟ್ ಈಗ ಎಲ್ಲವೂ ಫೈನಲ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ? ಹೌದು ಗುರುಪ್ರಸಾದ್, ಏನಪ್ಪಾ ಅಂದ್ರೆ ಕಳೆದ 25-30 ವರ್ಷಗಳಿಂದಲೂ ಸಹ ಏನು ದಾವಣಗೆರೆಯಲ್ಲಿ ಲಿಂಗಾಯತರ ಪ್ರಾಬಲ್ಯ ಒಂದು ಹೆಚ್ಚಾಗಿತ್ತು ಅಂತಾನೆ ಹೇಳ್ಬೋದು. ಅಂದ್ರೆ ಇದುವರೆಗೂ ಸಹ ಶಾಮನೂರು ಶಿವಶಂಕರಪ್ಪನವರ ಕುಟುಂಬನೇ ಈಗ ಏನು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಕೊಂಡು ಬಂದಿತ್ತು. ಆದ್ರೆ ಇದೀಗ ಏನು ಕಳೆದ 15 ದಿನಗಳಿಂದಲೂ ಸಹ ಕಾಂಗ್ರೆಸ್ ನಲ್ಲಿ ಒಂದು ಟಿಕೆಟ್ ನ ಗೊಂದಲ ಉಂಟಾಯಿತು. ಅಂದ್ರೆ ಶಾಮನೂರು ಶಿವಶಂಕರಪ್ಪನವರು ತಾವು ಸ್ಪರ್ಧೆ ಮಾಡಲ್ಲ ಅಂತ ಅಂದ್ಮೇಲೆ ಕಾಂಗ್ರೆಸ್ ಹೈಕಮಾಂಡ್ಗೂ ಸಹ ಒಂದು ಚಿಂತೆ ಆಗಿತ್ತು, ಯಾರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳಿ. ಸೊ ಆ ಹಿನ್ನೆಲೆಯಲ್ಲಿ SS ಮಲ್ಲಿಕಾರ್ಜುನ್ಗೂ ಕೂಡ ಟಿಕೆಟ್ ಕೊಡ್ಲಿಕ್ಕೆ ಮುಂದಾಯಿತು. ಆದ್ರೆ ಅವರು ಸಹ ನಿರಾಸಕ್ತಿ ತೋರಿಸಿದ ಹಿನ್ನೆಲೆಯಲ್ಲಿ ಏನು ಮಾಜಿ ಮುಖ್ಯಮಂತ್ರಿಗಳ ಏನ್ ಸಹೋದರರಾದಂತಹ ತೇಜಸ್ವಿ ಪಟೇಲ್ ಮತ್ತೆ ಏನು SV ಮಂಜಪ್ಪ ಇವರಿಬ್ಬರ ಹೆಸರು ಸಹ ಕೇಳಿ ಬರ್ತಾ ಇತ್ತು. ಅಂದ್ರೆ ಒಂದ್ ಕಡೆ ತೇಜಸ್ವಿ ಪಟೇಲ್ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದ್ದಾರೆ, ಇನ್ನೊಂದ್ ಕಡೆ ಮಂಜಪ್ಪನವರು ಕುರುಬ ಸಮುದಾಯಕ್ಕೆ ಸೇರಿದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರೆ ಸೂಕ್ತ ಅನ್ನೋಂತ ವಿಚಾರದಲ್ಲಿ ಸಾಕಷ್ಟು ಸಹ ಚರ್ಚೆ ಕೂಡ ಏನು ನಡೆದಿರುವಂತದ್ದು. ಮಂಜಪ್ಪನವರು ಸಹ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಆದಂತಹ ಏನು ಸಿದ್ದರಾಮಯ್ಯನವರನ್ನ ಮತ್ತೆ ದಿನೇಶ್ ಗುಂಡೂರಾವ್ರನ್ನ ಭೇಟಿ ಮಾಡಿದ ಮೇಲೆ ಈಗ ಅವರಿಗೆ ಒಂದು ಟಿಕೆಟ್ ಫೈನಲ್ ಮಾಡಿರುವಂತದ್ದು. ಅಂದ್ರೆ ಈಗ ದಾವಣಗೆರೆಯಲ್ಲಿ ಒಂದ್ ಕಡೆ ಲಿಂಗಾಯತರ ಸಮುದಾಯದ ಹೆಚ್ಚಿಗೆ ಇದ್ದರ ಜೊತೆಗೆ ಅಹಿಂದ ವರ್ಗನು ಸಹ ಸಾಕಷ್ಟು ಪ್ರಮಾಣದಲ್ಲಿರುವಂತ ಹಿನ್ನೆಲೆಯಲ್ಲಿ ಅಂದ್ರೆ ಚೆನ್ನೈ ಒಡೆಯರ್ ನಂತರ ಏನು ಕುರುಬ ಸಮುದಾಯಕ್ಕೆ ಟಿಕೆಟ್ ನೀಡಿರಲಿಲ್ಲ. ಈಗ ಇದೇ ಪ್ರಥಮ ಬಾರಿಗೆ ಅಂದ್ರೆ 1991ರ ನಂತರ ಈಗ ಕುರುಬ ಸಮುದಾಯಕ್ಕೆ ಟಿಕೆಟ್ ಅನ್ನು ನೀಡಲಾಗಿತ್ತು. ಒಟ್ಟಿನಲ್ಲಿ ಹಿಂದುಳಿದ ವರ್ಗ ಅಂದ್ರೆ ಅಹಿಂದ ವರ್ಗ ಏನಿದೆ, ಅಹಿಂದ ವರ್ಗದವರ ಟಿಕೆಟ್ ಮೇಲೆ ಏನು ಮತಗಳ ಮೇಲೆ ಕಣ್ಣಿಟ್ಟಿರುವಂತಹ ಏನು ಕಾಂಗ್ರೆಸ್ ಇದೀಗ ಮಂಜಪ್ಪನವರಿಗೆ ಮಣೆ ಹಾಕಿದೆ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಣಾಮ ಬೀರುತ್ತೆ ಅಂದ್ರೆ ಇಲ್ಲಿ ಸಿದ್ದೇಶ್ವರ ಮೇಲೆ ಜನ ಏನು ಮತವನ್ನ ಇದು ಮಾಡ್ತಾರೋ ಅಥವಾ ಏನು ಅಹಿಂದ ಅವರು ಏನು ವರ್ಗ ಏನು ಒಂದಾಗಿ ಏನು ಮಂಜಪ್ಪನವರಿಗೆ ಬೆಂಬಲ ನೀಡುತ್ತೆ ಕಾದ್ ನೋಡ್ಬೇಕಾಗಿದೆ ಗ್ರೂಪ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗೆ.